ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಈ ಧ್ಯಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಈ ಸಂಸ್ಥೆ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಟ್ರಸ್ಟ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರ. ಪ್ರತಿ ದಿವಸ ನಮ್ಮ ಜೊತೆ ನಾವೇ ಇದ್ದೀವಿ. ನಮ್ಮ ಗುರುಗಳು ನಮ್ಮ ಶ್ವಾಸ, ನಿಮ್ಮ ಶ್ವಾಸವೇ ನಿಮ್ಮ ಗುರು ಜೊತೆ ನಾವು ಯಾವಾಗಲೂ ಇರಬೇಕು. ಆ ಗುರು ನಮ್ಮನ್ನು ನಮ್ಮೊಳಗೆ ಕರ್ಕೊಂಡು ಹೋಗ್ತಾರೆ. ನಮ್ಮೊಳಗೆ ನಮ್ಮ ಹೋಗೋದೇ ಧ್ಯಾನ. ಯಾವುದೇ ಒಂದು ನಮಗೆ ಆಗಬೇಕು ಅಂದರೆ ಶಕ್ತಿ ಇರಬೇಕು. ಮನೋಶಕ್ತಿ, ಪ್ರಾಣಶಕ್ತಿ, ಜೀವಶಕ್ತಿ ಅನ್ನೋದು ಬೇರೆ ಕಡೆಯಿಂದ ನಮಗೆ ಸಿಗುತ್ತೆ. ಆದರೆ ವಿಶ್ವಶಕ್ತಿ ಅನ್ನೋದು ಬರೀ ಧ್ಯಾನದಿಂದ ಮಾತ್ರ ಸಿಗುತ್ತೆ. ಆ ವಿಶ್ವಶಕ್ತಿ ಯಾವಾಗ ನಮ್ಮೊಳಗೆ ಹೆಚ್ಚಾಗಿ ಪ್ರವಾಹ ಮಾಡುತ್ತದೋ ಆವಾಗ ನಮಗೆ ಯಾವುದೇ ಕಾಯಿಲೆಗಳಿದ್ರೂ ವಾಸಿಯಾಗುತ್ತದೆ. ನಮಗೆ ಏನೇ ಜೀವನದಲ್ಲಿ ಆಗಬೇಕಂದ್ರೂ ಅದು ಮ್ಯಾನಿಫೆಸ್ಟೂ ಆಗುತ್ತೆ. ಮುಕ್ತಿ ಮೋಕ್ಷಕ್ಕೇನೋ ಜ್ಞಾನಕ್ಕೆ ಎಲ್ಲದಕ್ಕೆ ಧ್ಯಾನ ಅನ್ನೋದು ಒಂದು ಫೌಂಡೇಶನ್. ಎಷ್ಟು ಸಮಯ ನಾವು ಆ ಒಂದು ಶೂನ್ಯ ಸ್ಥಿತಿಯಲ್ಲಿ ಇರ್ತೀವೋ ಅಷ್ಟೊಂದು ಎನರ್ಜಿ ನಮಗೆ ಸಿಗುತ್ತೆ. 6 ಗಂಟೆ 8 ಗಂಟೆ ಪ್ರತಿಯೊಬ್ಬರು ಮಲ್ಕೊಳ್ತಾರೆ. ಮಲಗಿದ್ರೂ ಅದರಲ್ಲಿ ಬರೀ 20 ನಿಮಿಷ ಮಾತ್ರ ಆ ಒಂದು ಆಳವಾದ ಸ್ಲೀಪ್, ಡೀಪ್ ಸ್ಲೀಪ್ ಅನ್ನೋದು ಸಿಗುತ್ತೆ. ಆವಾಗ ಮಾತ್ರ 20 ನಿಮಿಷ ಸ್ವಲ್ಪ ಆ ವಿಶ್ವಶಕ್ತಿ ಅನ್ನೋದು ನಮಗೆ ಸಿಗುತ್ತೆ. ಆದರೆ ಡೀಪ್ ಮೆಡಿಟೇಷನಲ್ಲಿ ನಾವು 1 ಗಂಟೆ ಕಾಲದಲ್ಲಿ 1 ಗಂಟೆ ಡೀಪ್ ಮೆಡಿಟೇಷನ್ ಸಿಗ್ಬೋದು. ಆವಾಗ ಅಷ್ಟೊಂದು ಎನರ್ಜೀಸ್ ನಮಗೆ ಸಿಗುತ್ತೆ. ಎಷ್ಟು ಸಮಯ ನಾವು ಆ ಒಂದು ಸಮಾಧಿ ಸ್ಥಿತಿಯಲ್ಲಿ ಇರ್ತೀವೋ ಅಷ್ಟೊಂದು ಎನರ್ಜೀಸು ನಮಗೆ ಸಿಗ್ತಾ ಇರುತ್ತದೆ. ಈ ಎನರ್ಜೀಸ್ ನಮ್ಮ ಒಳಗೆ ಹೋಗಿ ಸುಮ್ಮನೆ ಬಿಡಲ್ಲ ನಮ್ಮನ್ನು. ನಮ್ಮೊಳಗೆ ಏನೇನು ಬ್ಲಾಕ್ಸ್ ಇದೆಯೋ, ಏನೇನು ಕಾಯಿಲೆಗಳಿದೆಯೋ ಪ್ರತಿಯೊಂದೂ ಅದು ರಿಸಾಲ್ವ್ ಮಾಡ್ತಾನೆ ಇರುತ್ತದೆ. ಆ ಸಮಯ ಈ ಕಾಯಿಲೆಗಳು ಯಾವಾಗ ವಾಸಿಯಾಗುತ್ತದೋ, ನಾಡಿ ಪ್ರಕ್ಷಾಲನೆ ನಡೆಯುತ್ತಾ ಇರುತ್ತದೋ ಆ ಸಮಯ ನಾವು ತಡಿಬೇಕು. ಆವಾಗ ಅದು ಕ್ಲೆನ್ಸ್ ಆಗುತ್ತದೆ. ಈ ಶರೀರ ಅನ್ನೋದು ಒಂದು ವೆಹಿಕಲ್, ಗಾಡಿ. ಇದು ಚೆನ್ನಾಗಿ ನಾವು ನೋಡ್ಕೊಂಡಿದ್ರೆ ಎಷ್ಟು ವರ್ಷ ಬೇಕಂದ್ರೆ ಅಷ್ಟು ವರ್ಷ ಇರುತ್ತದೆ. ತುಂಬ ಡ್ಯಾಮೇಜ್ ಮಾಡಿಬಿಟ್ಟಿದ್ರೆ ಧ್ಯಾನನೂ ಇದಕ್ಕೂ ಸರಿಯಾಗಲ್ಲ. ತುಂಬ ಪ್ರಾಬ್ಲಮ್ಸ್ ಇದ್ದರೆ ಹೆಚ್ಚು ಧ್ಯಾನ ಮಾಡಬೇಕು ನೀವು. ಹಂಗಾಗಿ ಸರಿಯಾದ ಮಾತುಗಳು, ಸರಿಯಾದ ಊಟ, ಸರಿಯಾದ ನಿದ್ರೆ ಪ್ರತಿಯೊಂದೂ ಕೊಡಬೇಕು. ಬ್ಯಾಲೆನ್ಸ್ ಲೈಫ್ ಅಂತಾರೆ. ಪವರ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ನಿಧಾನವಾಗಿ ಮಾತಾಡ್ಬೋದು, ಇಲ್ಲಾಂದರೆ ಯಾವ ಥರ ಬೇಕಂದ್ರೆ ಮಾತಾಡಿ, ಬಟ್ ಎಕ್ಸ್ಪ್ರೆಸ್ ಮಾಡಿ. ಪವರ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ಪ್ರತಿ ಜಂತು, ಪ್ರತಿ ಮಕ್ಕಳ ಹತ್ರ ಆ ಎಕ್ಸ್ಪ್ರೆಷನ್ ಅನ್ನೋದು ಚೆನ್ನಾಗಿರುತ್ತದೆ. ಒಂದು ಅವರು ಕೀಚ್ತಾರೋ, ಇಲ್ಲಾಂದರೆ ಹತ್ಕೊಳ್ತಾರೋ, ಇಲ್ಲಾಂದರೆ ಮಾತಾಡ್ತಾರೋ, ಆಡ್ತಾರೋ. ಆ ಎಕ್ಸ್ಪ್ರೆಷನ್ ಅನ್ನೋದು ನಮ್ಮೊಳಗೆ ಯಾವಾಗ ಕಮ್ಮಿ ಆಗುತ್ತದೋ ಬ್ಲಾಕ್ಸ್ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಒಂದು ವಿಷಯ ನಮ್ಮ ಕಣ್ಮುಂಚೆ ನಡೀತಾ ಇದೆ, ನಮಗೆ ಇಷ್ಟ ಇಲ್ಲ ಅಂದರೆ ಅದು ಮೈಂಡಿಂದ ರಿಮೂವ್ ಮಾಡಿ, ಇಲ್ಲ ಅಂದರೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಡಿ. ಅದು ಸರಿಯಾಗಬೇಕು ಅಂತ ಇಲ್ಲ, ನನ್ನೊಳಗೆ ಈ ಥರ ಅನಿಸ್ತಾ ಇದೆ, ಇದು ಕರೆಕ್ಟ್ ಅಲ್ಲ, ಧರ್ಮ ಅದೆಲ್ಲ ಸತ್ಯ ಇದಿಲ್ಲ ಅಂತ ನೀವು ಹೇಳ್ಬೋದು. ಪ್ರಾಬ್ಲಮ್ ಏನಿಲ್ಲ. ಪ್ರತಿಯೊಬ್ಬರು ಅವ್ರವ್ರ ಒಪಿನಿಯನ್ಸ್ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಇದೆ. ಬಟ್ ಒಳಗೇನೆ ಇಟ್ಕೊಂಡು ನೀವು ಸಫರ್ ಆಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದು ಥೈರಾಯ್ಡ್ ಆಗುತ್ತದೆ, ಟಾನ್ಸಲ್ಸ್ ಆಗುತ್ತದೆ, ಥ್ರೋಟ್ ಇಶ್ಯೂಸ್ ಬಂದ್ಬಿಡುತ್ತೆ. ವಿಶುದ್ಧ ಚಕ್ರ ವಿಶೇಷ ಸುದ್ದಿ ಆಗ್ತಾ ಇರಬೇಕು. ನನ್ನ ಜೀವನದಲ್ಲಿ ನನಗೆ ಏನೇ ಅನಿಸಿದ್ರು ನಾನು ಅವರು ಯಾರೇ ಆಗಲಿ ನಾನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾನೆ ಇರ್ತೀನಿ. ಅವಾಗ ನನಗೆ ಥ್ರೋಟ್ ಇಶ್ಯೂ ಅನ್ನೋದು ಯಾವಾಗಲೂ ಬರಲ್ಲ. ಪವರ್ ಆಫ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಇರಬೇಕು. ಮನಸ್ಸೊಳಗೆ ಯಾವುದೂ ಇರಲ್ಲ. ಯಾಕೆ? ಒಳಗೆ ಒಂದಿದೆ, ಅದು ನಾನು ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದ್ದೀನಿ ಕ್ಲಿಯರಾಗಿ. ಬೇರೆಯೊಬ್ಬರಿಗೆ ನೋವಾಗಬೇಕು ಅಂತ ನಾನು ಹೇಳಲ್ಲ. ನನ್ನ ಒಳಗೆ ಈ ಥರ ಅನಿಸ್ತಾ ಇದೆ ಅಂತ ಸಾಫ್ಟಾಗಿ ಹೇಳ್ಬೋದು. ಯಾವಾಗ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ ಅಷ್ಟೊಂದು ಎನರ್ಜಿ ಫ್ಲೋನು ನಿಮ್ಮೊಳಗೆ ಜಾಸ್ತಿ ಆಗುತ್ತೆ. 1 ವಾರ ಟೈಮ್ ತಗೊಂಡು ನೋಡಿ, ಯಾವ ವಿಷಯದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ವೋ ಅದೆಲ್ಲ ಐಡೆಂಟಿಫೈ ಮಾಡಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಒಂದು ಎನರ್ಜಿ ಫ್ಲೋ ಆಗಬೇಕು. ಮಾತುಗಳಲ್ಲಿ ತುಂಬ ಎನರ್ಜೀಸ್ ಇರುತ್ತೆ. ಒಂದು ಸತ್ಯ ನಾವು ಪಾಟಿಸ್ತಾ ಆ ಸತ್ಯವನ್ನು ನಾವು ಮಾತಾಡಿದರೆ ಪ್ರತಿ ಒಂದು ವಾಕ್ಯ ಹಿಂದೆ ಆ ಒಂದು ಸತ್ಯ ಅನ್ನೋದು ಬರುತ್ತೆ. ಆ ಸತ್ಯ ಬೇರೆಯೊಬ್ಬರು ಒಳಗೆ ಹೋಗಿ ಅವರನ್ನು ಕರೆಕ್ಟೇ ಅಲ್ವಾ, ಇದು ನಾವು ಪಾಟಿಸಬೇಕು ಅಂತ ಯೋಚನೆ ಒಂದು ಬರುತ್ತೆ ಅವ್ರಿಗೆ. ಆ ಥರ ಇರಬೇಕು ಮಾತುಗಳು. ಎಕ್ಸ್ಪ್ರೆಸ್ ಮಾಡಬೇಕು, ಬೇರೆಯೊಬ್ಬರನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡಬೇಕು.
ಒಬ್ಬರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಇನ್ನೊಬ್ಬರು ಮಾತಾಡ್ಬಿಡ್ತಾರೋ, ಇವ್ರಿಗೆ ಅವಕಾಶ ಕೊಡಲ್ಲ. ಪಿರಮಿಡ್ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಮಾತಾಡಬೇಕು, ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಮಾತಾಡೋಕ್ಕೆ ಅವಕಾಶನೂ ಕೊಡಬೇಕು. ಒಂದು ಧ್ಯಾನ ತರಗತಿಗೆ ನಾವು ಹೋಗಿದ್ರೆ ನಾವು ಆರ್ಗನೈಸ್ ಮಾಡಿದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು 5-10 ಮಾಸ್ಟರ್ಸ್ ಅವ್ರ ಅನುಭವ ಹೇಳಬೇಕು, ನೀವು ಕೇಳಬೇಕು. ಎಷ್ಟು ಮಾತಾಡ್ತಿರೋ ಅಷ್ಟನ್ನು ಕೇಳಬೇಕು. ಇಲ್ಲಾಂದರೆ ಎಷ್ಟು ಮಾತಾಡ್ತಿರೋ ಅದಕ್ಕೆ ಡಬಲ್ ಕೇಳಬೇಕು. ಯಾಕಂದರೆ 2 ಕಿವಿ ಇದೆ. ನಾನು 10 ನಿಮಿಷ ಮಾತಾಡಿದ್ರೆ 20 ನಿಮಿಷ ಕೇಳಬೇಕು. ಈ ಪವರ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ಭಾಳ ದೊಡ್ಡ ಸಬ್ಜೆಕ್ಟ್. ಆ ಎಕ್ಸ್ಪ್ರೆಸ್ ಮಾಡ್ತಾ ಮಾಡ್ತಾ ನಮ್ಮೊಳಗೆ ಎನರ್ಜಿ ಬ್ಲಾಕ್ಸ್ ಅನ್ನೋದು ಯಾವುದಾದ್ರು ಇರುತ್ತೋ ಎಲ್ಲ ಕ್ಲಿಯರ್ ಆಗುತ್ತದೆ. ಆವಾಗ ನಾವು ಏನೇ ಮಾತಾಡಿದ್ರೂ ಶಕ್ತಿ ಅನ್ನೋದು ಆ ವಾಕ್ಯಗಳಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.